ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಾವೇನನ್ನ ಗಳಿಸ್ತೀವೋ ಅದು ವಿದ್ಯೆ ಆಗಿರ್ಬೋದು, ಸಂಪತ್ತು ಆಗಿರ್ಬೋದು, ನ್ಯಾಯ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಕಾಲಕಾಲಕ್ಕೆ ಸಮಾಜಕ್ಕೆ ಸಂದಾಯ ಮಾಡ್ತಕ್ಕಂತಹದ್ದನ್ನು ನಾವೆಲ್ಲ ರೂಢಿಸ್ಕೊಳ್ಬೇಕಾಗಿದೆ. ಆ ಕೆಲಸದಲ್ಲಿ ನಮ್ಮ ಸಂಸ್ಥೆ, ನಮ್ಮ ಆಡಳಿತ ಮಂಡಳಿ ಯಾವಾಗಲೂ ಕೂಡ ಸಕ್ರಿಯವಾಗಿ ಆ ಋಣವನ್ನು ತೀರಿಸ್ತಾ ಬಂದಿದೆ. ಹೀಗಾಗಿ ನಾವು ಅದರ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಇಷ್ಟೆಲ್ಲ ಕೆಲಸವನ್ನು ಮಾಡಬೇಕಾದ್ರೆ ಒಂದು ಪ್ರಬುದ್ಧತೆ ಬೇಕು, ಒಂದು ಬದ್ಧತೆ ಬೇಕು. ಒಂದು ಬದ್ಧತೆಯನ್ನು ನಮ್ಮ ತಾಲೂಕಿನ ಬಡ ಮಕ್ಕಳಿಗೆ, ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ, ಇದರಲ್ಲಿ ಮೂಡುಬಿದಿರೆ ಆಗಿರ್ಬೋದು, ಅದು ಚಿತ್ರದುರ್ಗ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಎಲ್ಲ ಉತ್ತಮವಾದ ಶಿಕ್ಷಣವನ್ನು ಕೊಡ್ತೀವಿ ಅಂತ ಅರಿಸಿಕೊಂಡು ನಮ್ಮ ಮಕ್ಕಳು ಪೋಷಕರು ಹೋಗ್ತಾರೋ ಅಂತ ಒಂದು ಗುಣಮಟ್ಟದ ಶಿಕ್ಷಣವನ್ನು ನಮ್ಮ ಈ ಸ್ವಸ್ಥಾನದಲ್ಲೇ ಕೊಡಬೇಕು ಅನ್ನುವ ಹೆಬ್ಬಯಕೆಯನ್ನು ಇಟ್ಕೊಂಡು ನಮ್ಮ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ಆ ಬದ್ಧತೆಯೊಂದಿಗೆ ಪ್ರತಿನಿತ್ಯ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿಯೇ ಶಿಕ್ಷಣದಲ್ಲಿ ನಾವು ಪ್ರತಿ ವರ್ಷ ನಾವು ಸ್ಟೇಟ್ ಸಿಲೆಬಸ್ಸಲ್ಲಿ, CBSE ಸಿಲೆಬಸ್ಸಲ್ಲಿ 100ಕ್ಕೆ 100 ಫಲಿತಾಂಶವನ್ನು ಪಡ್ಕೊಳ್ತೇವೆ. PUCಯಲ್ಲಿ 98% ಫಲಿತಾಂಶವನ್ನು ನಾವು ಪಡ್ಕೊಂಡಿದ್ದೇವೆ. ಹಾಗೆ CET, NEET ಈ ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ಗಳೊಂದಿಗೆ ನಮ್ಮ ಕಾಲೇಜಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಆ ಮುಖಾಂತರವಾಗಿ ನಮ್ಮ ಶಾಲೆಗೆ, ನಮ್ಮ ತಾಲೂಕಿಗೆ ಕೀರ್ತಿಯನ್ನು ತರುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಂತ ಎಲ್ಲ ವಿದ್ಯಾರ್ಥಿಗಳನ್ನು ನಾವು ಕಳೆದ 2 ವರ್ಷಗಳ ಮುಂದೆ ಸಮಾವೇಶ ಮಾಡಿದ್ವಿ. ಮುಂದೆ ಜನವರಿ ತಿಂಗಳಲ್ಲಿ ಆ ಎಲ್ಲ ವಿದ್ಯಾರ್ಥಿಗಳ ಸಮಾವೇಶವನ್ನು ಮಾಡೋದ್ರ ಮುಖಾಂತರ ಹೊಸದುರ್ಗ ತಾಲೂಕಲ್ಲಿ ಒಂದು ಹೂಡಿಕೆದಾರರ ಸಮಾವೇಶ ಮಾಡಬೇಕು ಅನ್ನುವ ಒಂದು ಆಲೋಚನೆಯನ್ನು ನಾವು ಆಡಳಿತ ಮಂಡಳಿ ಒಳಗೊಂಡಿದೆ. ಬಹುಶಃ ಮುಂದೆ ಜನವರಿ ತಿಂಗಳಲ್ಲಿ ಆ ಎಲ್ಲರನ್ನೂ ಸಹ ಸೇರಿಸಿ ಒಂದು ಹೂಡಿಕೆಯ ಸಮಾವೇಶವನ್ನು ಮಾಡಿ ಉದ್ಯೋಗವನ್ನು ಕೊಡ್ತಕ್ಕಂಥ, ನಮ್ಮ ತಾಲೂಕಿನ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡುವಂಥ ಕೆಲಸವನ್ನು ನಮ್ಮ ಸಂಸ್ಥೆ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೇವೆ. ಅದನ್ನು ಮುಂದಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ತರ್ತೇವೆ. ಹಾಗೆ ಕ್ರೀಡಾ ಕ್ಷೇತ್ರದಲ್ಲಿ ನಮ್ಮ ಮಕ್ಕಳು ರಾಜ್ಯ ಮಟ್ಟಕ್ಕೆ, ವಿಭಾಗ ಮಟ್ಟಕ್ಕೆ ಹೋಗಿದ್ದಾರೆ. ನಮ್ಮ BEd ಕಾಲೇಜಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ದೈಹಿಕ ಶಿಕ್ಷಕ ನಾಗಭೂಷಣ್ ಅವರ ಪುತ್ರಿ ನಮ್ಮ CBSE ಶಾಲೆ ವಿದ್ಯಾರ್ಥಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಆ ವಿದ್ಯಾರ್ಥಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ಬಯಸ್ತೀನಿ. ರಾಕೇಶ್ PK ಎನ್ನುವ ವಿದ್ಯಾರ್ಥಿ ಚೆಸ್ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡ್ಕೊಂಡಿದ್ದಾನೆ. ಆ ವಿದ್ಯಾರ್ಥಿಗಳಲ್ಲಿ 4 ವಿದ್ಯಾರ್ಥಿಗಳಿದ್ದಾರೆ. ಆ ಇಡೀ ತಂಡಕ್ಕೆ ನಾನು ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿ ಸಮಾರೋಪ ಭಾಷಣವನ್ನ ಮಾಡಲಿರುವವರು ಶ್ರೀ ಡಾಕ್ಟರ್ ನೆಲ್ಲಿಕಟ್ಟೆ S. ಸಿದ್ದೇಶ್ರವರು, ಪ್ರಾಧ್ಯಾಪಕರು, ಕನ್ನಡ ಭಾರತಿ ವಿಭಾಗ, ಕುವೆಂಪು ವಿಶ್ವವಿದ್ಯಾಲಯ, ಶಂಕರಘಟ್ಟ, ಶಿವಮೊಗ್ಗ. ಇವರು ತಮ್ಮ ಸಮಾರೋಪ ಭಾಷಣವನ್ನ ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡಿಕೊಳ್ಳುತ್ತೇನೆ. ಸಕಲ ಸಾಧನೆಗೆ ಜ್ಞಾನವೇ ಮೂಲ ಅನ್ನುವಂಥದ್ದು. 3 ದಿನಗಳ ಕಾಲ ಸಾಂಸ್ಕೃತಿಕ ವೈಭವವನ್ನು ನೀವೆಲ್ಲ ಅನುಭವಿಸ್ತಾ ಇದ್ದೀರಿ. ಸಂಸ್ಕೃತಿಯ ಮೂಲಭೂತ ಅಂಶಗಳಲ್ಲಿ ಜ್ಞಾನವೇ ಪ್ರಧಾನವಾಗಿರುವಂಥದ್ದು. ಜ್ಞಾನಕ್ಕೆ ಸರಿಸಮಾನವಾದ ವಸ್ತು ಯಾವುದೂ ಇಲ್ಲ. ಹಾಗಾಗಿ ಜ್ಞಾನ ದೀವಿಗೆಯನ್ನು ಒತ್ತಿಸಿಕೊಂಡು ಹೃದಯವಂತರಾಗಿ ಬಾಳಬೇಕೆಂಬ ಸದಾಶಯದಿಂದ ದಾಚ ಸಂಕೋಲೆಯ ಬಿಡುಗಡೆಗೆ ಜ್ಞಾನವೇ ರಾಜಮಾರ್ಗವೆಂಬುದನ್ನು ಅರಿತಂತ ಇಲ್ಲಿನ ಎಲ್ಲ ಧರ್ಮದರ್ಶಿಗಳು ಇಂಥ ಜ್ಞಾನದ ಬೀಜಗಳನ್ನು ಬಿತ್ತಿ ಬೆಳೆಯುತ್ತಿರುವಂಥ ಈ S. ನಿಜಲಿಂಗಪ್ಪ ಸಮೂಹ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿರುವಂಥದ್ದು ನಿಜವಾಗ್ಲೂ ಶ್ಲಾಘನೀಯವಾದಂಥ ಕಾರ್ಯ. ಅಪ್ಪಟ ಪರಿಶುದ್ಧ ಅಪರೂಪದ ರಾಜಕಾರಣಿ, ಸಾಮಾಜಿಕ ಚಿಂತಕರೂ ಆದಂಥ S. ನಿಜಲಿಂಗಪ್ಪನವರ ಹೆಸರನ್ನು ಹೊಂದಿರುವಂಥ ಈ ಸಂಸ್ಥೆ
ಅವರಂತೆಯೇ ಪ್ರಜಾಪ್ರಭುತ್ವದ ಯಶಸ್ವಿಗೆ ನಿಸ್ವಾರ್ಥ ಸೇವೆಯ ಕಾರ್ಯನಿರ್ವಹಿಸ್ತಿರುವಂಥದ್ದು ಅದು ಆದರ್ಶ ಮತ್ತು ಅನುಕರಣೀಯವಾದಂಥದ್ದು. ಎಸ್ ನಿಜಲಿಂಗಪ್ಪ ಅವರು ಅಂದರೆ ಅವರು ನುಡಿದಂತೆ ನಡೆದಂಥ ಈ ಆಧುನಿಕ ಯುಗದ ನಿಜ ಶರಣರು. ಗಾಂಧೀಜಿಯವರ ಪ್ರಭಾವದಿಂದ ರಾಜಕೀಯ ಕ್ಷೇತ್ರ ಪ್ರವೇಶ ಮಾಡಿ ಅಂಬೇಡ್ಕರ್ ಚಿಂತನೆಗಳಲ್ಲೂ ಕೂಡ ಮನನ ಮಾಡಿಕೊಂಡು ಅವ್ರ ಜೊತೆಗೆ ಸ್ನೇಹಿತರಾಗಿದ್ದಂಥವರು, ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗಾಗಿ ಶ್ರಮಿಸಿದಂಥ ಧೀಮಂತ ನಾಯಕರು, ಕೃಷಿ ಕೈಗಾರಿಕೆ ಪ್ರಗತಿಗಾಗಿ ಮತ್ತು ಅಸಮಾನತೆಯ ನಿವಾರಣೆಗಾಗಿ ಹೋರಾಡಿದಂಥವರು, ಕರ್ನಾಟಕದ ಏಕೀಕರಣದ ಚಳವಳಿಯಲ್ಲಿ ಭಾಗವಹಿಸಿ ವಿಶಾಲ ಮೈಸೂರು ರಾಜ್ಯಕ್ಕೆ 2 ಬಾರಿ ಮುಖ್ಯಮಂತ್ರಿಯಾಗಿ ಅವರು ನಿರ್ವಹಿಸಿರುವಂಥ ಕಾರ್ಯ ಇದೆಯಲ್ಲ, ಅದು ಅನುಪಮವಾದದ್ದು. ಉತ್ತಮ ವಾಗ್ಮಿಯಾಗಿದ್ದಂಥ ನಿಜಲಿಂಗಪ್ಪನವರು ಸಾಮಾಜಿಕ ಸುಧಾರಣೆಗಾಗಿ ಸಂಪೂರ್ಣ ತಮ್ಮನ್ನು ಸಮರ್ಪಿಸಿಕೊಂಡಂಥವರು. ಅವರ ಜೀವನ ಮತ್ತು ಸಾಧನೆಯ ಅರಿವು ಇದೆಯಲ್ಲ, ಅದು ವ್ಯಕ್ತಿ ಮತ್ತು ಸಮಾಜದ ಅಭಿವೃದ್ಧಿಗೆ ತಳಹದಿಯಾಗುವಂಥದ್ದು. ಈ ಲೋಕದ ಎಲ್ಲ ಜೀವಜಂತುಗಳಲ್ಲಿ ತಮ್ಮ ಅಸ್ತಿತ್ವದ ಬಗ್ಗೆ ಅರಿವನ್ನು ಹೊಂದಿರುವಂಥ ಮಾನವ, ತನ್ನ ಇರುವಿಕೆಯ ಬಗ್ಗೆ ಆಲೋಚಿಸುವ ಮಾನವ ತಮ್ಮ ಜೀವನದ ಧ್ಯೇಯೋದ್ದೇಶಗಳ ಬಗ್ಗೆ ಚಿಂತನೆ ಮಾಡ್ತಾನೆ. ನಮ್ಮ ಪೂರ್ವಜರು ತಮ್ಮ ಸಾಮಾಜಿಕ ಜೀವನದಲ್ಲಿ ತಮ್ಮ ಸ್ವಭಾವದ ಬಗ್ಗೆ ಚಿಂತನೆ ಮಾಡ್ತಲೇ ಬಂದಿರುವುದನ್ನು ನಾವು ಕಾಣ್ತೀವಿ. ಸ್ನೇಹಿತರು, ನಮ್ಮ ಸಮಾಜದ ಮುಖಂಡರು ಕೂಡ ಅವರು ಚಿತ್ರದುರ್ಗದಲ್ಲಿ ಸುಮಾರು 2-3 ದಶಕಗಳಿಂದ ವಿದ್ಯಾ ವಿಕಾಸ್ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ಸಾವಿರಾರು ಜನ, ಲಕ್ಷಾಂತರ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿದಂತಹ ಮಹಾದಾನಿ. ಅವರು ಕೂಡ ಒಂದು ಖಾಸಗಿ ಶಿಕ್ಷಣದ ಒಂದು ಅನ್ಎಡೆಡ್ ಇನ್ಸ್ಟಿಟ್ಯೂಷನ್ಸ್ ಕುಸುಮಾದ ಚಿತ್ರದುರ್ಗ ಜಿಲ್ಲಾ ನಿರ್ದೇಶಕರಾಗಿ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಯ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ನಮ್ಮ ಅಣ್ಣ ಅಂತ ನಾನು ಅವ್ರನ್ನ ಭಾವಿಸ್ತೀನಿ. ಅಂತ ವಿಜಯ್ ಕುಮಾರ್ ಅವರಿಗೆ ನಾನು ಇವತ್ತು ದಿವಸ ಭಾಳಷ್ಟು ಗೌರವಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ನೀವು ಈಗಾಗಲೇ ಅವ್ರನ್ನ ಕೇಳಿದರೆ, ನಮ್ಮ ನಲ್ಲಿಕಟ್ಟೆ ಎಸ್ ಸಿದ್ದೇಶ್ವರು ಅವ್ರ ಉಪನ್ಯಾಸನ ಕೇಳಿದರೆ, ಕನ್ನಡ ಅಧ್ಯಾಪಕರಾಗಿ ಉಪನ್ಯಾಸಕರಾಗಿ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಭಾಳಷ್ಟು ಸಮಾರಂಭಗಳಿಗೆ ಭಾಷಣಗಳಿಗೆ ಅವ್ರನ್ನ ನಿಜವಾಗ್ಲೂ ಹುಡುಕಿ ಕರೀತಾರೆ ಜನ. ಅಂದರೆ ಅವರ ಸಾಹಿತ್ಯದ ಆಳ ಅಷ್ಟಿದೆ. ಅವರು ಕೂಡ ಈಗ ಅವರ ಪಾಂಡಿತ್ಯವನ್ನು ನಿಮ್ಮ ಮುಂದೆ ತೋರಿಸಿದ್ದಾರೆ ಹೇಗಿದ್ದಾರೆ ಅಂತ. ಹಂಗೆ ಅಧ್ಯಯನ ಸಂಸ್ಥೆಯ ಮುಖ್ಯಸ್ಥರಾಗಿ ಸಿದ್ದೇಶ್ ಅವ್ರನ್ನ ಗೌರವಿಸ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ಅಂತ ಭಾವಿಸಿದ್ದೀವಿ. ಹಾಗೆ ಪಟೇಲ್ ಶಿವಕುಮಾರ್ ನಿಜವಾಗ್ಲೂ ಕೂಡ ಅವ್ರ ಸರಳ ಸಜ್ಜನಿಕೆಯ ಒಂದು ವ್ಯಕ್ತಿತ್ವ ಇದೆಯಲ್ಲ, ಎಲ್ಲರನ್ನೂ ಕೂಡ ಆಕರ್ಷಣೀಯ. ನಮ್ಮ ಚಿತ್ರದುರ್ಗದ ಒಂದು ವ್ಯಾಪಾರದ ಸಮೂಹದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿತ್ವ ಅಂದರೆ ನಮ್ಮ ಪಟೇಲ್ ಶಿವಕುಮಾರ್. ಅದೆಷ್ಟು ಸಹನೆ ಆ ಮನುಷ್ಯನಿಗೆ, ಅದು ನಿಜವಾಗ್ಲೂ ಕೂಡ ನಮ್ಮ ವೀರಶೈವ ಸಹಕಾರ ಸಂಘದ ಬ್ಯಾಂಕಿನ ಅಧ್ಯಕ್ಷರಾಗಿ ಅವರ ಸಾಧನೆ ಅದ್ವಿತೀಯ ಸಾಧನೆ ಮಾಡಿ ನಿಜವಾಗ್ಲೂ ಕೂಡ ನಮ್ಮ ಮೊನ್ನೆ ವಿಜಯವಾಣಿ ಪತ್ರಿಕೆ ನೀವೆಲ್ಲರೂ ಓದಿರ್ಬೋದು. ಅವ್ರನ್ನ ವಿದೇಶಕ್ಕೆ ಕರೆಸಿ ವಿಜಯರತ್ನ ಪ್ರಶಸ್ತಿಯನ್ನು ಕೊಡಿದ ಅತ್ಯಂತ ಶ್ರೇಷ್ಠ ಉದ್ಯಮಿ ಅಂತೇಳಿ, ಅಂಥ ಅತ್ಯಂತ ಯಶಸ್ವಿಯಾದಂತಹ ಉದ್ಯಮಿಯನ್ನು ನಮ್ಮ ಶಿಕ್ಷಣ ಸಂಸ್ಥೆಯ ಈ ಒಂದು ಸ್ಟೇಜಿಗೆ ಕರೆಸಿ ಗೌರವಿಸ್ತಕ್ಕಂಥದ್ದು ನಮಗೆ ಗೌರವ ಜಾಸ್ತಿ ಮಾಡಿದೆ ಅಂತ ನಾನು ಭಾವಿಸ್ತೀನಿ. ಈ 3 ದಿನಗಳ ಕಾಲ ಒಳ್ಳೆಯ ಚಿಂತನೆಗಳನ್ನು ಹಂಚಿಕೊಂಡಿದ್ದೇವೆ. ಇನ್ನು ನನಗೆ ಮೈಸೂರು ಯುವರಾಜ ಕಾಲೇಜಿನಲ್ಲಿ ಒಂದು ಸಾರಿ ನಾನು ಕಾನೂನು ಪದವಿಯ ವಿದ್ಯಾರ್ಥಿಯಾಗಿದ್ದಾಗ ನನಗೆ ಅಲ್ಲಿ ಕಳಿಸಿದ್ರು ನಮ್ಮ ಕಾಲೇಜನ್ನು ಪ್ರತಿನಿಧಿಸೋಕ್ಕೆ. ಅಲ್ಲಿ ಒಬ್ಬ ಸ್ಪರ್ಧಾಳು ಹೇಳಿದ ಮಾತು ನನಗೀಗ ನೆನಪು ಬರ್ತಾ ಇದೆ. ಅವನು ಹೇಳ್ದ, ನಾನು ಉತ್ಸಾಹದಿಂದ ತಯಾರಿ ಮಾಡಿ ಬಂದಿದ್ದೆ, 4 ನಿಮಿಷಗಳು ಮಾತಾಡೋಣ ಅಂತ ಬಂದಿದ್ದೆ, ಆದರೆ ನನಗಿಂತ ಪೂರ್ವದಲ್ಲಿ ಮಾತಾಡಿರೋ ಎಲ್ಲ ಸ್ಪರ್ಧಾಳುಗಳು ಕೂಡ ಉತ್ತಮವಾಗಿ ಮಾತಾಡಿದ್ದಾರೆ. ಈಗ ನನಗನ್ಸುತ್ತೆ ಮಾತು ಬೆಳ್ಳಿ, ಮೌನ ಬಂಗಾರ ಅಂತ. ನಮಸ್ಕಾರ. ನಮ್ಮ ಸಂಸ್ಥೆ ಬೆಳಲಿಕ್ಕೆ ಇದು ನಿಜಲಿಂಗಪ್ಪನವ್ರ ಹೆಸರೇ ಕಾರಣ ಅಂತೇಳಿ ನಾನು ಭಾವಿಸಿದ್ದೀನಿ. ನಿಜಲಿಂಗಪ್ಪನವರಂಥ ದೇಶಭಕ್ತರು, ಪ್ರಾಮಾಣಿಕ ವ್ಯಕ್ತಿ ಮತ್ತು ಸಚ್ಚಾರಿತ್ರ ವ್ಯಕ್ತಿ ಇವರು ನಾವು ಯಾರನ್ನೂ ನೋಡಿಲ್ಲ. ಅಂಥ ವ್ಯಕ್ತಿಯನ್ನು ನಾವು ಈಗ ಹೆಸರಿಟ್ಕೊಂಡು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ. ಅದರಿಂದ ಸಂಸ್ಥೆ
ಸಕಲ ಅಭಿವೃದ್ಧಿಗಳಲ್ಲಿಯೂ ಕೂಡ ಇದುವರೆಗೂ 22 ವರ್ಷಗಳಿಂದ ಚೆನ್ನಾಗಿ ನಡೆದುಬರ್ತಾ ಇದೆ. ಪ್ರತಿ ವರ್ಷವೂ ದಿನೇ ದಿನೇ ಸಂಖ್ಯೆ ಜಾಸ್ತಿ ಆಗ್ತದೆ. ಇದಕ್ಕೆಲ್ಲ ಕಾರಣ ನಿಜಲಿಂಗಪ್ಪನವರ ಒಂದು ತನ್ನ ಒಳ್ಳೆಯ ಹೆಸರು ಮತ್ತು ಪೋಷಕ ವರ್ಗದವರು ತಮ್ಮ ಮಕ್ಕಳನ್ನು ನಿಜಲಿಂಗಪ್ಪ ಶಾಲೆಗೆ ಸೇರಿಸ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯ ಮನಸ್ಸಿಟ್ಟುಕೊಂಡಿರೋದ್ರಿಂದ ನಮ್ಮ ಸಂಸ್ಥೆ ಇಷ್ಟು ಉತ್ತುಂಗ ಉನ್ನತ ಸ್ಥಾನದಲ್ಲಿ ಬೆಳಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ಶ್ರೇಷ್ಠ ಪೋಷಕ ವರ್ಗದವರು ಎಲ್ಲರಿಗೂ ನಿಜಕ್ಕೂ ಧನ್ಯವಾದಗಳನ್ನು ನಾನು ಅರ್ಪಿಸಿದ್ದೇನೆ. ಇನ್ನು ಮುಂದೆ ಕೂಡ ನಾವು ನಮ್ಮ ಸಂಸ್ಥೆಯ ಏಳಿಗೆಗೆ ಪ್ರತಿಯೊಬ್ಬ 24 ಜನ ಟ್ರಸ್ಟ್ಗಳು ಕೂಡ ಯಾವ ಪ್ರತಿಫಲ ಇಲ್ಲದೆ ನಿಜವಾಗೂ ಶ್ರಮಿಸಿ ನಾವು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯದರ್ಶಿಗಳು ಅಂತೀವಿ, ಇದು ನಿಜಕ್ಕೂ ಅವರ ಶ್ರಮ ಭಾಳ ಸಾರ್ಥಕವಾದದ್ದು. ಇದಕ್ಕೆಲ್ಲ ಕೆಲಸ ಅವರು ಮಾಡ್ತಾ ಇದ್ದಾರೆ. ಇದೆಲ್ಲ ಏಳಿಗೆ ಅವರು ಶ್ರಮಿಸ್ತಾ ಇದ್ದಾರೆ. ಇನ್ನು ಮುಂದೆಯೂ ಕೂಡ ನಾವೆಲ್ಲರೂ ಕೂಡ ನಿಜಲಿಂಗಪ್ಪನ ಈ ವಿದ್ಯಾಸಂಸ್ಥೆ ಬೆಳಲಿಕ್ಕೆ ಎಲ್ಲರಿಗೂ ಸಹಕಾರ ಮಾಡ್ತೇವೆ. ನೀವುಗಳು ಕೂಡ ಸಹಕಾರ ಕೊಟ್ಟು ನಿಜಲಿಂಗಪ್ಪನ ಹೆಸರನ್ನು ಉಳಿಸಬೇಕು, ನಮ್ಮ ತಾಲೂಕಿನಲ್ಲಿ ಅವರ ಹೆಸರನ್ನು ಬೆಳೆಸಬೇಕು ಅಂತೇಳಿ ಬೇಡ್ಕೊಂಡು ನನಗೆ ಈ ದಿವಸದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮಗೆಲ್ಲರೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಶಾಲೆ ಅಂದರೆ ಪಾಠ ಪ್ರವಚನ, ಮಾರ್ಕ್ಸ್ ತೆಗೆಯೋದು, ಮುಂದೆ ಜೀವನದಲ್ಲಿ ಒಂದು ಕೆಲಸ ಗಿಟ್ಟಿಸ್ಕೊಳ್ಳೋದರ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಕೊಡುವಂಥ ಶಿಕ್ಷಣ ಮನೆಯೇ ಮೊದಲನೇದಾಗಿ. ಅದು ಯಾವ ಪಾಠ ಮಾಡ್ದಲೇ ಮಕ್ಕಳು ಕಲಿಯುವಂತಹ ಒಂದು ಜಾಗ. ಹಾಗಾಗಿ ಸದ್ಗುರು ಜಗ್ಗಿ ವಾಸುದೇವ್ ಹೇಳಿರ್ತಕ್ಕಂತೆ ಮಕ್ಕಳಿಗೆ ನಾವು ಹೇಗಿರಬೇಕು ಅಂತ ಹೇಳ್ಕೊಡೋಕ್ಕಿಂತ ನಾವು ಹಾಗಿದ್ರೆ ಮಕ್ಕಳು ನಮ್ಮನ್ನು ಫಾಲೋ ಮಾಡ್ತಾರೆ, ಯಾವ ಮಾತು ಕತೆ ಪಾಠ ಪ್ರವಚನ ಇಲ್ದಲೆ. ಹಾಗಾಗಿ ನಮ್ಮ ವ್ಯಕ್ತಿತ್ವ ನಡತೆ ಹಾಗೆ ಅತ್ಯುತ್ತಮವಾಗಿದ್ದರೆ ನಮ್ಮ ಮಕ್ಕಳು ಅತ್ಯುತ್ತಮವಾಗ್ತಾರೆ ಅಂತ ಹೇಳಿ, ಮತ್ತು ಈಗಿನ ಮಕ್ಕಳು ತುಂಬ ತಿಳುವಳಿಕೆ ಇರುತ್ತೆ, ಅವರ ಮುಂದಿನ ಫ್ಯೂಚರ್ ಬಗ್ಗೆ ತೀರ್ಮಾನ ತಗೊಳ್ಳೋಷ್ಟು ಕೇಪಬಲ್ ಆಗಿರ್ತಾರೆ. ಹಾಗನ್ಕೊಂಡು ಈಗಿನ ಶಿಕ್ಷಣದ ಹೊಸ ಹೊಸ ರೂಪದ ಪರಿಕಲ್ಪನೆ ಏನೇ ಇದ್ದರೂ ಮಾನವೀಯ ಮೌಲ್ಯಗಳನ್ನು ಬಿಟ್ಟಿರಬಾರದು ಅಂತ ನನ್ನ ಅನಿಸಿಕೆ. ಅದೇ ತಳಹದಿಯ ಮೇಲೆ ನಮ್ಮ ಶಿಕ್ಷಣ ಇರಬೇಕು. ಒಂದು ಸಂಸ್ಕಾರ ಅಂತ ಬರೋದು ಶಿಕ್ಷಣದಿಂದಲೇ. ಬೇರೆ ಎಲ್ಲ ಏನೋ ಸಿಗುತ್ತೆ, ಈ ಸಂಸ್ಕಾರ ಇಲ್ಲದ್ರೆ ಜೀವನದಲ್ಲಿ ಯಾವ ಕಾರಣಕ್ಕೂ ಯಾರೂ ಮುಂದೆ ಬರೋಕ್ಕಾಗಲ್ಲ. ನೀನು ಎಷ್ಟೇ ಎಕ್ಸಾಂಪಲ್ಲು, ನಾನು ಒಬ್ಬ ಬಿಸ್ನೆಸ್ ಮ್ಯಾನು, ಒಂದು ಟ್ರಕ್ಕಲ್ಲಿ ಅಡಿಕೆ ತರ್ಬೇಕಾದ್ರೆ ಶಿವಲಿಂಗಪ್ಪ ಅಂತ ಒಬ್ಬರು ಸ್ಟ್ರಿಕ್ಟ್ ಸೇಲ್ ಟ್ಯಾಕ್ಸ್ ಆಫೀಸರು ಗಾಡಿ ಹಿಡಿದ್ರು. ಬಿಲ್ಲು ನಾನು ಇನ್ನೂ ತಂದಿದ್ದಿಲ್ಲ, ಬೇರೆ ಕಡೆ ತರೋದಿತ್ತು. ಅವರು ಬೇರೆ ಒಂದು 50,000 ರೂಪಾಯಿ ಪೆನಾಲ್ಟಿ ಹಾಕ್ತಿದ್ರು. ಸರ್ ಬೇಡ, ಬೇರೆ ಅವರ ಡ್ರೈವರ್ ಹೇಳಿದರು ಒಂದು 10,000 ರೂಪಾಯಿ ಕೊಟ್ಬಿಟ್ಟು ವೇಟ್ ಮಾಡ್ತೀನಿ. ಆಮೇಲೆ ಅವ್ರು ಹೇಳಿದರು, ನೀವು 10,000 ಕೊಟ್ಟು ನನ್ನ ಕೋಟ್ಯಾಧಿಪತಿ ಮಾಡಿದರೆ ನನ್ನ ಮಗ ಆ ದುಡ್ಡನ್ನು ಬಳಸಿ ಪೋಲಿದ್ದು ಹೋಗ್ತಾನೆ. 100 ಕೋಟಿ ಆಸ್ತಿ ಇದ್ರೂ ನನ್ನ ಆ ಆಸ್ತಿ ಉಳಿಯೋದಿಲ್ಲ. ದಯವಿಟ್ಟು ಇವತ್ತು ನೀವು 10,000 ರೂಪಾಯಿ ಪೆನಾಲ್ಟಿ ಕಟ್ಟ್ರಿ, ಇನ್ನು 10 ವರ್ಷ ಆದ್ಮೇಲೆ ನೀವು ಬಂದು ಹೇಳ್ರಿ, ನೀವು ಎಲ್ಲಿಂದ ಎಲ್ಲಿಗೆ ಹೋಗಿರ್ತೀರ ಅಂತ ನೋಡ್ರಿ ಅಂತ ಹೇಳಿದರು. ಯಾಕಂದ್ರೆ 1 ರೂಪಾಯಿನೂ ಕೂಡ ಮುಟ್ದಲೇ ಅವರು ಆ ರೀತಿ ನಡ್ಕೊಂಬಂದಿದ್ರು. ಅವ್ರ ಮಕ್ಕಳು ಇವತ್ತು ಕೂಡ ಒಬ್ರು IAS ಆಫೀಸರು, ಒಬ್ರು ಲಂಡನ್ನಲ್ಲಿ ಡಾಕ್ಟರ್ ಇದ್ದಾರೆ. ಸುಮಾರು ವರ್ಷಕ್ಕೆ ನನ್ನಂತ ಒಬ್ಬ ಸಾಮಾನ್ಯ ಒಂದು 10-20 ಬಡ ಮಕ್ಕಳಿಗೆ ಸರ್ PG ಇಲ್ಲ ಸರ್, ಬಹಳ ನೊಂದು ಬಂದಿದ್ದಾರೆ ಸರ್, ಬಡವರಿಗೆ ತಂದೆ ಇಲ್ಲ ಸರ್, ತಾಯಿ ಇಲ್ಲ ಸರ್ ಅಂದ್ರೆ ದೇವರಣೆಗೂ ಕೂಡ ಬಡ ಮಕ್ಕಳಿಗೋಸ್ಕರನೇ ಈ ಶಿಕ್ಷಣ ಸಂಸ್ಥೆ ತರದಿದ್ದು. ನಿಮ್ಮ ಸಣ್ಣ ನೀವು ಯಾರು ಹೇಳ್ತೀವಿ ಅವ್ರು ಒಳ್ಳೆಯರಿಗೆ ಬಿಡೋಣ ಅಂತೇಳಿ ನಿಜವಾಗ್ಲೂ ಕೂಡ 60-70% ಒಂದು ಫೀಸಲ್ಲಿ ಡಿಡಕ್ಷನ್ ಮಾಡಿಕೊಟ್ಟಿದ್ದಾರೆ ಕಣ್ರಿ. ಇಂಥ ಒಂದು ಶಿಕ್ಷಣ ಸಂಸ್ಥೆ ಎತ್ತರಕ್ಕೆ ಬೆಳಿಬೇಕು. ನನಗೆ ಬಹಳಷ್ಟು ಖುಷಿ. ಇಷ್ಟೊಂದು ಜನ 3,000 ಜನ ವಿದ್ಯಾರ್ಥಿಗಳಿದ್ದೀರಾ. ಯಾಕೆ ಕಳಿಸಿದ್ದೀರಾ ಅಂದರೆ ಇಲ್ಲಿ ಮೌಲ್ಯಯುತ ಶಿಕ್ಷಣವನ್ನು ಕೊಡುವಂಥ ಒಂದು ಶಿಕ್ಷಕರ ಸಮೂಹ ಇದೆ. ಅವರನ್ನ ಮಾತನ್ನ ಕೇಳಿ ನಿಮ್ಮ ಮಕ್ಕಳಿಗೆ ನಂಬಿಕೆಗೆ ಅರ್ಹರಾದಂಥ ಶಿಕ್ಷಕರು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಒಂದು BD ಪ್ರಶಿಕ್ಷಣಾರ್ಥಿಗಳನ್ನು ನೋಡಬೇಕು. ಆ ಶಿಕ್ಷಣವನ್ನು ಸಂಸ್ಥೆಯನ್ನು ಬೆಳೆಸ್ತಾ ಇದ್ದಾರೆ. ನಮ್ಮ ನಿಜವಾಗ್ಲೂ ಕೂಡ ಬಸಪ್ಪನಂತವರು ನಿಜವಾಗ್ಲೂ ಕೂಡ ಬಹಳಷ್ಟು ಸಂತೋಷ ಆಗುತ್ತೆ. ನಮ್ಮ MPT ಅಂತ ತಿಪ್ಪೇಸ್ವಾಮಿ ಅಂತ ಒಬ್ಬ ಉಪನ್ಯಾಸಕರಾಗಿ, ಒಬ್ಬ ಪ್ರಾಚಾರ್ಯರಾಗಿ ಈ ಸಂಸ್ಥೆಗೆ ಎಲ್ಲ ರೀತಿಯ ತಪ್ಪು ನೆಪ್ಪುಗಳನ್ನು ತಿದ್ದಿ ಒಂದು ಸರಿದಾರಿಗೆ ತಗೊಂಡು ಹೋಗ್ತಿದ್ದಾರೆ. ಒಂದು ಎತ್ತರಕ್ಕೆ ಬೆಳೆಯುತ್ತೆ ಈ ಸಂಸ್ಥೆ. ನಿಜವಾಗ್ಲೂ ಕೂಡ ನಾಳಿನ ದಿನಗಳಲ್ಲಿ ಇಡೀ ಒಂದು ಶಿಕ್ಷಣ ಸಂಸ್ಥೆ ಒಂದು ಡ್ರೀಮ್ ಯೂನಿವರ್ಸಿಟಿ ಆಗಲಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ.
ಇದು ನಿಮ್ಮ ಧ್ವನಿ.